ಈಗಷ್ಟೇ ಅಪ್ಡೇಟ್ ಆಗ್ತಾ ಇರುವ ಸುದ್ದಿ. ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಹನುಮತ್ ಧ್ವಜ ಪ್ರಕರಣದಲ್ಲಿ ಪಿಡಿಒ ಸಸ್ಪೆಂಡ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಜೀವನ್ ಬಿಎಂ ಸಸ್ಪೆಂಡ್. 5 ಕಾರಣಗಳನ್ನು ಕೊಟ್ಟು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಜೀವನ್ ಬಿಎಂ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ತನ್ವೀರ್ ಆಸಿಫ್ ಸೇಠ್ ಆದೇಶ ಆಯಿತು. ಕಾರಣ ನಂಬರ್ 1, ನಿಯಮ ಉಲ್ಲಂಘಿಸಿ ಗ್ರಾಮ ಪಂಚಾಯತ್ ಸ್ವತ್ತನ್ನು ಖಾಸಗಿಯವರಿಗೆ ನೀಡಿದ್ದು ಕಾರಣ ನಂಬರ್ 1. ಕಾರಣ ನಂಬರ್ 2, ಕೆರಗೋಡು ಗ್ರಾಮದಲ್ಲಿ ನಡೆದ ಸಂಘರ್ಷಕ್ಕೆ ಪಿಡಿಒ ನೇರ ಕಾರಣ ಅಂತ ಹೇಳಿದೆ. ಈ ಸಂಘರ್ಷಕ್ಕೆ ಪಿಡಿಒ ನೇರ ಕಾರಣ. ಕಾರಣ ನಂಬರ್ 3, ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡಿ ಕರ್ತವ್ಯ ಲೋಪ ಎಸಗಿದ್ದಾರೆ. ಕಾರಣ ನಂಬರ್ 4, ರಾಷ್ಟ್ರಧ್ವಜದ ಬದಲು ಹನುಮತ್ ಧ್ವಜ ಹಾರಿಸಲು ಅವಕಾಶ ನೀಡಿರುವುದು. ಕಾರಣ ನಂಬರ್ 5, ಷರತ್ತು ಉಲ್ಲಂಘಿಸಿದರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು. ಇಷ್ಟು ಕಾರಣಗಳನ್ನು ಕೊಟ್ಟು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ತನ್ವೀರ್ ಆಸಿಫ್ ಸೇಠ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜೀವನ್ ಬಿಎಂ ರನ್ನು ಸಸ್ಪೆಂಡ್ ಮಾಡಿ. ಈ ವಿಷಯದಲ್ಲಿ ಏಕಾಏಕಿ ಈ ಕುರುಗೋಡಿನ ಗ್ರಾಮಸ್ಥರು ಸಿಡಿದೆದ್ದು ಬಿಟ್ರು. ಅವ್ರು ರಾತ್ರಿ ಧ್ವಜಸ್ತಂಭದ ಕಾವಲಿಗೆ ನಿಂತ್ಕೊಂಡಿದ್ರು. ಅವ್ರು ಬಂದು ಧ್ವಜ ತೆಗೆದು ಬಿಡ್ತಾರೆ ಅಂತ. ಅವರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಮಗೆ ದೇವರ ಕಿತ್ತಾಕುರಲ್ಲ ಅಂತ ನಮಗೆ ತುಂಬ ನೋವು, ಅಟ್ಟ ಉರಿ ಆಯಿತು. ಅದಕ್ಕೆ ನಮ್ಮ ದೇವ್ರು ಇದ್ದೇ ಇರಬೇಕು, ಇಲ್ಲೇ ಇರಬೇಕು ಅಂದ್ಬಿಟ್ಟು ಕಟ್ಟಿದ್ದೀನಿ. ನಮ್ಮ ದೇವ್ರು ಅಲ್ಲೇ ಇರಬೇಕು, ಎಲ್ಲಿ ಹೋಗಿ ಕೂಡ್ದು. ಆದರೆ 1 ಏಟ್ ಬೀಳಿ 2 ಏಟ್ ಬೀಳಿ ನಾವು 4 ಏಟ್ ತಿಂದ್ರು ನಾವು ಅವ್ರಿಗೆ ಏಟ್ ಹೊಡೆದು ನಾವು ದೇವ್ರು ಕಟ್ಟಬೇಕು, ನಾವು ದೇವ್ರು ನಿಲ್ಲಿಸಲೇಬೇಕು. ಅಷ್ಟು ತೀರ್ಮಾನ ಆಗೈತೆ. ದೇವ್ರು ಬೇಕೇ ಬೇಕಲ್ಲ ನಮ್ಗೀಗ. ಸರಿ, ನಮ್ಮ ಹನುಮತ್ ಧ್ವಜ ಇಳಿಸ್ಬಿಟ್ಟು ರಾಷ್ಟ್ರೀಯ ಬಾವುಟವ ಅರ್ಧಂಬರ್ಧ ಏರ್ಸವ್ರಲ್ಲ, ಯಾವ ಮಿನಿಸ್ಟರ್ ಸತ್ತೋಗಿದ್ದಾನೋ? 3 ಗಂಟೆ ಮಧ್ಯಾಹ್ನ 3 ಗಂಟೆ 4 ಗಂಟೆಯಲ್ಲಿ ಬಾವುಟ ಏರ್ಸವ್ರಲ್ಲ, ಪೂರ್ತಿ ಅಂತ ಏರ್ಸೋ ಸಭೆ ಏನಿತ್ತು ಅವ್ರಿಗೆ? ನಮಗ್ ಬೇಕಾಗಿರೋದೇನು? ಬಾವುಟ ಆರ್ಲೇಬೇಕು. ನಾವು ರಾಮ ಭಕ್ತರು, ನಾವು ರಾಜಕೀಯ ಮಾಡ್ತಾ ಇಲ್ಲ, ಇಲ್ಲಿ ರಾಜಕೀಯ ತರ್ತಾ ಇಲ್ಲ. ನಾವು ರಾಮ ಭಕ್ತರು, ನಮ್ ದೇವ್ರಿಗಾಗಿ ನಾವು ಹೋರಾಡ್ತಾ ಇದೀವಿ. ಇವತ್ತು ಪಾದಯಾತ್ರೆಲ್ಲೂ ಹೋರಾಡ್ತೀವಿ, ಇವತ್ತು ರಕ್ತ ಸುರಿ ತನಕನೂ ಹೋರಾಡ್ತೀವಿ. ನಾವು ಬಾವುಟ ಆರಿಸ್ಲೇಬೇಕು ಸರ್. ಇವರು MLA ಆಗಿರೋರು ಈಗ ಮಂಡ್ಯ ಜಿಲ್ಲೆಗೆ ಬಂದು ಸಾವಧಾನದಿಂದ ಹೇಳಿ ಮಾತುಕತೆಗಳನ್ನ ಮುಗಿಸಿದ್ರೆ ಈ ಘಾಟಿ ಅಂತೂ ಯಾವ ಕಾರಣಕ್ಕೂ ಆಗ್ತಿರ್ಲಿಲ್ಲ ಸರ್. ಕೆರಗೋಡು ಬೀದಿಲಿ ಅವತ್ತು ಓಟ್ ಹಾಕಕ್ಕೆ ಜನಗಳು ಓಟ್ ಕೇಳಕ್ ಬರ್ತಿದೆ. ಇವತ್ತು ಸಮಸ್ಯೆಗಳ ಬಗೆಹರಿಸ್ಕೊಳಕ್ ಬರಕಾಗ್ಲಿಲ್ಲ ನಿಮ್ ಕೈಲಿ. ಪೊಲೀಸರು ಬಂದು ಆ ಸರ್ಕಾರದ ಆದೇಶದ ಅಂತ ಇದೆ, ಆ ಸರ್ಕಾರದವರ ಆದೇಶದಂತಾನೆ ಧ್ವಜ ಕೆಳಗಿಳಿಸವ್ರೆ. ಅವರು ಗೌರವ ಕೊಟ್ಟು ನಮ್ಮ ಜನ ಇಲ್ಲಿ ಸೇರಿರುವಂತ ಹಿಂದೂ ಕಾರ್ಯಕರ್ತರಾಗ್ಬೋದು, ನಮ್ಮ 12 ದೊಡ್ಡ ಜನ ಸೇರಿರ್ಬೋದು, ಯಾವುದೇ ರೀತಿ ಅವ್ರಿಗೆ ಒಂದು ಗಲಾಟೆ ಸುಧಾ ಮಾಡಿಲ್ಲ. ಆದ್ರೆ ಪೊಲೀಸರು ಒಂದೊಂದಾಗೆ ಬ್ಯಾರಿಗೇಡ್ ತರಿಸೋದು, ಇದ್ರ ಸುತ್ತ ಬ್ಯಾರಿಗೇಡ್ ಹಾಕ್ಸೋದು, ಇದೇನ್ ಪಾಕಿಸ್ತಾನ ಹಿಂದೂಸ್ತಾನ ನಮ್ಗೆ ಗೊತ್ತಾಯ್ತಲ್ಲ ಸರ್. ಇಲ್ಲಿ ಯಾರು ಒಬ್ಬ ದುಡ್ಡು ಹಾಕ್ಬಿಟ್ಟು ನನ್ನ ಹೆಸರು ಬರಬೇಕು ಅಂತ ಧ್ವಜಸ್ತಂಭ ಮಾಡಿಲ್ಲ ಸರ್. 12 ದೊಡ್ಡ ಇಡೀ ಮಂಡ್ಯ ತಾಲೂಕಿಂದ ಕಲೆಕ್ಷನ್ ಮಾಡಿ ಇದ ಧ್ವಜಸ್ತಂಭ ನಿರ್ಮಾಣ ಮಾಡಿರೋದು. ಬೆಂಗಳೂರು ಕೆಜಿಹಳ್ಳಿ ಡಿಜಿಹಳ್ಳಿ ತರ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಲ್ಲ, ಪೊಲೀಸವ್ರ ತಲೆಗೆ ಕಲ್ಲು ಹೊಡಿಲಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ. ನಾವು ಹಿಂದೂಗಳು ಯಾವ್ದಕ್ಕೂ ಜಗ್ಗಲ್ಲ. ಇಂಥ ಹೋರಾಟ ಪೊಲೀಸರು ಎಷ್ಟೇ ದೌರ್ಜನ್ಯ ಮಾಡಿದ್ರು ಕೂಡ ನಾವು ಜಗ್ಗಲ್ಲ. ನಾವು ಏನು ಈ ತೆರವಾಗಿದೆ ನಮ್ಮ ಹಿಂದೂ ಬಾವುಟನ ಆರಿಸ್ತೀವಿ. ಇದು ಗ್ರಾಮಸ್ಥರ ಆಕ್ರೋಶ. ಸರ್ಕಾರದ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಅದೊಂದು ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗ. ಅಲ್ಲಿ ನೀವು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೀರಿ. ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಹೊರತುಪಡಿಸಿ ಬೇರೆ ಧ್ವಜಗಳನ್ನು ಹಾರಿಸುವುದಿಲ್ಲ, ರಾಜಕೀಯ ಧ್ವಜಗಳು ಧಾರ್ಮಿಕ ಧ್ವಜಗಳನ್ನು ಹಾರಿಸೋದಿಲ್ಲ ಅಂತ. ನಿಯಮ ಉಲ್ಲಂಘನೆಯಾಗಿದೆ, ಅಧಿಕಾರಿಗಳ ತೆರವು ಮಾಡಿದ್ದಾರೆ. ಪೊಲೀಸರದು ತಪ್ಪಿಲ್ಲ, ಜಿಲ್ಲಾಡಳಿತದ್ದು ತಪ್ಪಿಲ್ಲ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ಗೃಹ ಸಚಿವರು ಮಾತಾಡಿದ್ರು. ಈ BJP JDSನವರಿಗೆ ಮಂಡ್ಯದಲ್ಲಿ ನೆಲೆ ಇಲ್ಲ, ನೆಲೆ ಕಂಡುಕೊಳ್ಳೋದಕ್ಕೆ ಇದೊಂದು ವಿಷಯ ಸಿಕ್ಕಿದೆ ಅವರಿಗೆ ಅಂತ ಉಪಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳಿ. ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ?
ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ನೋಡಿ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾಪ BJP ಅವ್ರಿಗೆ ಬೇಸ್ ಇಲ್ಲ. ಆ ಬೇಸ್ ಹುಟ್ಟಿಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಟಲಿಕ್ಕೆ, ಶಾಂತಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೇ ಹಿಂದೂ? ಫಸ್ಟು ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವರೊಬ್ಬರೇನೆ ಹಿಂದೂನಾ? ಏನು ನಮ್ಮ ಮಂಡ್ಯದಲ್ಲಿ ಇರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿಕ್ಕೆ ನೋಡಿ, ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಇದು ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಆ ಟ್ರಸ್ಟಿನ ಸದಸ್ಯರು ರುಜುವು ಮಾಡಿ ಕೊಟ್ಟಿದ್ದಾರೆ. ಭಗವದ್ ಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಇದು ಗೊಂದಲ ಆಗುತ್ತೆ, ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ. ತೆಗೆದು ಏನು ಮಾಡಿದ್ದಾರೆ? ರಾಷ್ಟ್ರಧ್ವಜ ಆರಿಸಿದ್ದಾರೆ. ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೀನಿ. ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ. ರಾಷ್ಟ್ರಧ್ವಜನೂ ಆರಿಸಿದ ತಪ್ಪು ಅಂತ ಹೇಳ್ಕೊಂಡ್ರೆ ನಾವು ಏನು ಹೇಳಕ್ಕೆ ಬರುತ್ತೆ? ನಾನು ಮಂಡ್ಯದ ಕೆರಗೋಡಿನ ಈ ಇಶ್ಯೂಗೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಲಾರ್ಜರ್. ಈಗ ಒಂದು ವಾದ ಏನು ಬರುತ್ತೆ ಅಂದರೆ, ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಅದು ಹೆಂಗ್ರಿ ಆಗತ್ತೆ ಅಂತ. ಇಂಥ ವಿಷಯದಲ್ಲಿ ನನ್ನೊಂದು ಸ್ಟ್ಯಾಂಡ್ ಇದೆ. ಸರ್ಕಾರಿ ಜಾಗದಲ್ಲಿ ದೇವರಿಗೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಇಲ್ಲ ಅಂದರೆ, ದೇವರ ಜಾಗದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಕೊಡಬೇಡಿ ಅಂತ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಭಾಳ ಜನ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ, ಹಾಕಬಾರ್ದು ಅಂತ. ಹಾಗಿದ್ದಾಗ ದೇವಸ್ಥಾನದ ಜಾಗ ಅದನ್ನು ನೀವು ಮುಜರಾಯಿ ಇಲಾಖೆ ಜಾಗ ಅಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಬೇಡಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸರ್ಕಾರಿ ಆಸ್ಪತ್ರೆಯಲ್ಲಿ ದೇವರ ಫೋಟೋ ಯಾಕೆ ಹಾಕಬೇಕು? ಹಾಗಿದ್ದರೆ ದೇವಸ್ಥಾನದ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಡಿ. ಹಿಂದೆ ಯಾರ್ಯಾರು ಏನೇನು ಕೊಳ್ಳೆ ಹೊಡೆದ್ರೂ ಬಿಟ್ಬಿಡಿ. 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲಪ್ಪ. ಆ ದಿನ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇತ್ತು ಮತ್ತು ಈಗ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇದೆ, ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಒಂದು ವೈಟ್ ಪೇಪರ್ ತೆಗೆದುಬಿಡಿ, ಶ್ವೇತಪತ್ರ ಹೊರಡಿಸ್ಬಿಡಿ. ಮುಜರಾಯಿ ಇಲಾಖೆ ಅಂಥೇಳಿ ದೇವಸ್ಥಾನಗಳನ್ನೆಲ್ಲ ತಗೊಂಡು ಆ ದೇವಸ್ಥಾನದ ಜಮೀನುಗಳಿತ್ತಲ್ಲ, ಆ ಜಮೀನಿನಲ್ಲಿ ಗ್ರಾಮ ಪಂಚಾಯತ್ ಆಫೀಸ್ ಕಟ್ಟಿದ್ದು ತೋರಿಸ್ತೀನಿ ನಾನು. ಗ್ರಾಮ ಪಂಚಾಯತ್ ಆಫೀಸು, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆಗಳು, ಇದನ್ನೆಲ್ಲ ಕಟ್ಟಿ ಆಮೇಲೆ ಹೇಳೋದು ಸರ್ಕಾರಿ ಜಾಗದಲ್ಲಿ ದೇವರ ಸಂಕೇತಗಳು ಯಾಕೆ, ಧರ್ಮದ ಸಂಕೇತಗಳು ಯಾಕೆ? ಹಾಗಾದರೆ ಧರ್ಮದ ಜಾಗದಲ್ಲಿ ದೇವರು ಯಾಕೆ ಅಂತ, ಧರ್ಮದ ಜಾಗದಲ್ಲಿ ಸರ್ಕಾರ ಯಾಕೆ ಅಂತ ಸಹಜವಾದ ಪ್ರಶ್ನೆ ಅಲ್ವೇ ಅದು? ಆಗಬೇಕಾಗಿರೋದು ಅದು. ನಮ್ಮ ದೇವಸ್ಥಾನಗಳು ಯಾವಾಗಲೂ ಸೆಲ್ಫ್ ಸಫಿಷಿಯೆಂಟ್ ಇದ್ದು ರೀ, ಸೆಲ್ಫ್ ಸಫಿಷಿಯೆಂಟು. ಒಂದು ದೇವಸ್ಥಾನದ ಆದಾಯಕ್ಕಾಗಿ ಒಂದಷ್ಟು ಆಸ್ತಿ ಇತ್ತು. ಇಲ್ಲೇ ಧರ್ಮರಾಯನ ದೇವಸ್ಥಾನ ಇದೆಯಲ್ಲ, ತಿಗಳ ಸಮುದಾಯದವರು ಆರಾಧಿಸ್ತಾರೆ. ಆ ದೇವಸ್ಥಾನದ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಲೆಕ್ಕ ಹಾಕೊಂಬಿಡಿ. ಎಲ್ಲೋಯ್ತು ಆಸ್ತಿ? ಅವರ ಆಸ್ತಿಯನ್ನು ಅವರಿಗೆ ಕೊಟ್ಟರೆ ಮುಜರಾಯಿ ಇಲಾಖೆಯಿಂದ ಪುರೋಹಿತರ ತಸ್ತಿ ಖಣಕ್ಕೆ ವೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರನ್ನು ಟ್ರಸ್ಟ್ ಮಾಡ್ಕೋತಾರೆ, ಕಮಿಟಿ ಮಾಡ್ತಾರೆ, ಕಮಿಟಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಅದನ್ನು. ನೀವು ಹಂಗಲ್ಲ. ಸಾವಿರಾರು ಎಕರೆ ಜಮೀನು, ಸಾವಿರಾರು ಎಕರೆ. ನೀವು ಬೆಂಗಳೂರಿನ ನಗರದ ಒಳಗಿರುವಂಥ ದೇವಸ್ಥಾನಗಳ ಜಾಗಗಳು ಎಷ್ಟೆಷ್ಟು ಏನೇನಾದವು ಅಂತಂದ್ರೆ ಗಾಬರಿ ಆಗ್ಬಿಡುತ್ತೆ ನಿಮಗೆ, ಗಾಬರಿ ಆಗ್ಬಿಡುತ್ತೆ. ಸಾವಿರಾರು ಎಕರೆ ಜಾಗ ತಗೊಂಡು ಸರ್ಕಾರಕ್ಕೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಂಡು, ನಾನು ಕಾಂಗ್ರೆಸ್ಸು ಅಂತ ಹೇಳ್ತಿಲ್ಲ, ಮತ್ತು ಇದು ಕರ್ನಾಟಕಕ್ಕೆ ಒಂದೇ ಸೀಮಿತವಾದ ಫಿನಾಮಿನಾನೂ ಅಲ್ಲ. BJP ಅವರ ಆಡಳಿತದಲ್ಲಿದ್ದಾಗಲೂ ಆಗಿದೆ, JDSನವರಿದ್ದಾಗಲೂ ಆಗಿದೆ, ಸಮ್ಮಿಶ್ರಗಳಿದ್ದಾಗಲೂ ಆಗಿದ್ದಾವೆ.
ದೇವಸ್ಥಾನದ ಜಾಗವನ್ನು ಎರ್ರಾಬಿರ್ರಿ ಬಳಸ್ಕೊಂಡು ಸರ್ಕಾರಿ ಜಾಗದಲ್ಲಿ ಒಂದು ಧ್ವಜಸ್ತಂಭಕ್ಕಾಗಿ ಇಟ್ಟು ಬಡ್ದಾಳ ಅದು. ಹೆಂಗಿದೆ ಈಗ ರವಿ ಗಣಿಗ ಅವರು ತಿರಂಗ ಯಾತ್ರೆ ಮಾಡ್ತಾರಂತೆ. ಬಿ ಜೆ ಪಿಯವ್ರು ಕೇಳ್ತಾರೆ, ಧ್ವಜ ಹಾರಿಸ್ತೀವಿ ಅಂದಿದ್ದಕ್ಕೆ ಹುಬ್ಳಿಲಿ ಗುಂಡು ಹೊಡೆದ್ಕೊಂಡ್ರಲ್ಲಪ್ಪ ನಮ್ಮವ್ರನ್ನ, ಈಗೇನು ತಿರಂಗ ಯಾತ್ರೆ ಮಾಡ್ತೀರಿ ಅಂತ ಬಿ ಜೆ ಪಿಯವ್ರು ಕೇಳ್ತಿದ್ದಾರೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಈಗ ಇಂಟ್ರೆಸ್ಟಿಂಗ್ಲಿ ಇವತ್ತು ಕೆರಗೋಡಿನಲ್ಲಿ ಜನಾರ್ದನ್ ರೆಡ್ಡಿಯವರು ಕಾಣಿಸ್ಕೊಂಡ್ರು. ಕಳೆದ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ KRPP ಅನ್ನುವ ಪಕ್ಷ ಕಟ್ಟಿ ಕ್ಯಾಂಡಿಡೇಟ್ಗಳನ್ನು ಹಾಕಿ ಅನೇಕ ಕಡೆಗಳಲ್ಲಿ ಬಿಜೆಪಿಯ ಸೋಲಿಗೆ ಕಾರಣರಾದಂಥವ್ರು ಜನಾರ್ದನ ರೆಡ್ಡಿ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ. 2 ತಿಂಗಳ ಹಿಂದೆ ನಮಗೊಂದು ಸುದ್ದಿ ಬಂದಿತ್ತು, ಜನಾರ್ದನ ರೆಡ್ಡಿಯವರನ್ನು ವಾಪಸ್ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಬಿಜೆಪಿಯವರು ಆಸಕ್ತಿ ಹೊಂದಿದ್ದಾರೆ, ಜನಾರ್ದನ್ ರೆಡ್ಡಿಯವರು ಆಸಕ್ತಿ ಹೊಂದಿದ್ದಾರೆ ವಾಪಸ್ ಬರೋದಕ್ಕೆ ಅಂತ ಸುದ್ದಿ ಟೆಲಿಕಾಸ್ಟ್ ಮಾಡಿದ್ವಿ. ಕ್ಲಿಯರ್ ಆಗಿ ಅಲ್ಲಗಳದ್ರು, ನೋ ವೇಸ್ ಅಂಥದ್ದೇನು, ನೋ ವೇ, ಚಾನ್ಸೇ ಇಲ್ಲ ಅಂದ್ಬಿಟ್ರು. ಇವತ್ತಲ್ಲಿಗೆ ಬಂದಿದ್ರು. ಈಗ ಗಂಗಾವತಿ ಶಾಸಕರು ವಿವಾದ ಆಗಿರೋದು ಹನುಮ ಧ್ವಜಕ್ಕೆ ಸಂಬಂಧಿಸಿದಂತೆ. ಇವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂಜನಾದ್ರಿ ಬರುತ್ತೆ, ಹನುಮ ಜನ್ಮಸ್ಥಾನ. ಆ ಕಾರಣಕ್ಕೆ ಬಂದಿದ್ದಾರೆ ಅನ್ನಬಹುದು. ಬಟ್ ಬಂದಾಗಲೂ ರಾಜಕೀಯದ ಮಾತಾಡಿದ್ರು. ನರೇಂದ್ರ ಮೋದಿ ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ನಮ್ಮ ಪಕ್ಷ ತಯಾರಿದೆ, ಇತ್ಯಾದಿ ಇತ್ಯಾದಿ ಮಾತಾಡಿದ್ರು. ಜೊತೆಗೆ ರಾಜ್ಯ ಸರ್ಕಾರ 40 ವರ್ಷದಿಂದ ಇತ್ತು ಅಲ್ಲಿ ಧ್ವಜಸ್ತಂಭ, ಈಗ ಏಕಾಏಕಿ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿದ್ದೀರಿ ಅಂತ ಒಂದು ವಾಗ್ದಾಳಿನೂ ಮಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದರೆ ನಾನು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. ಸೊ ಇಡೀ ದೇಶ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಆಸೆ ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರಾಗೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅವರು ಸಿದ್ಧ ಅಂತಂದರೆ ನಾನು ಸಿದ್ಧವಾಗಿದ್ದೇನೆ. ಇಲ್ಲಾಂದರೂ ಕೂಡ ಕೆರಗೋಡು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಹನುಮ ಧ್ವಜವನ್ನು ಗ್ರಾಮಸ್ಥರು ತುಂಬ ಭಕ್ತಿಯಿಂದ ರಾಮ ಮಂದಿರ ಮುಂಭಾಗದಲ್ಲಿ ಅವರು ಹಾರಿಸ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಒಂದು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಭಗವಂತನ ಒಂದು ಧ್ವಜಕ್ಕೆ ಅಪಮಾನ ಎಸಗಿರುವಂಥದ್ದು ಭಾಳ ನೋವಿನ ಸಂಗತಿ. ಹಾಗಾಗಿ ನಾನು ಈ ಗ್ರಾಮಕ್ಕೆ ಬಂದು ಜನಗಳ ಜೊತೆ ಮಾತಾಡಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ, ಹನುಮ ಧ್ವಜಕ್ಕೆ ಅಪಮಾನ ಎಸಗಿರುವಂಥ ಈ ಸಂದರ್ಭದಲ್ಲಿ ನನ್ನ ಧರ್ಮ ನಾನು ಇಲ್ಲಿಗೆ ಬಂದಿರುವಂಥದ್ದು. ಕೆರಗೋಡು ಗ್ರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.